ನಮಸ್ಕಾರ. ನಾನು ಡಾಕ್ಟರ್ ಗಂಗಾಧರ ಆರ್, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ದಾವಣಗೆರೆ ವಿವಿ ವ್ಯಾಪ್ತಿಯ 6ನೇ ಸೆಮಿಸ್ಟರ್ನ BA ಪದವಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರ ಎಂಬ ಪಠ್ಯದ 5ನೇ ಚಾಪ್ಟರ್ನಲ್ಲಿ ಬರುವಂತಹ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಸಂಗತಿಗಳಲ್ಲಿ ತಾಂತ್ರಿಕ ಸಂಗತಿಗಳು ಎನ್ನುವಂಥ ಅಂಶದ 2ನೇ ಅಂಶವಾದಂಥ ತಂತ್ರಜ್ಞಾನವನ್ನು ಕುರಿತು ಬೋಧನೆಯನ್ನು ಮಾಡಲಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಬಂಡವಾಳ ಸಂಚಯನ ಮೊದಲನೇ ಒಂದು ಅವಶ್ಯಕ ಅಂಶ ಆಗಿದ್ದರೆ, ತಂತ್ರಜ್ಞಾನ 2ನೇ ಅವಶ್ಯಕವಾದಂಥ ಅಂಶವಾಗಿದೆ. ಈ ತಂತ್ರಜ್ಞಾನ ಮಾನವ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆಸುವಕ್ಕಾಗಿರೋದನ್ನು ನಾವು ನೋಡ್ತೇವೆ. ಹಂತದಲ್ಲಿಯೂ ಕೂಡ ಯಾವುದೇ ಹಂತದಲ್ಲಿ ಅದನ್ನು ನಾವು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆಯೇ ಆರ್ಥಿಕ ಅಭಿವೃದ್ಧಿಗೂ ಕೂಡ ಅದು ತುಂಬ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕವಾದಂಥ ಸಂಗತಿಯಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಒಂದು ಅಂಶವಾಗಿದ್ದು, ಬೃಹತ್ ಪ್ರಮಾಣದ ಮತ್ತು ಶೀಘ್ರಗತಿಯ ಹಾಗೂ ಆಧುನಿಕೀಕೃತ ಉತ್ಪಾದನೆಗೆ ಪ್ರಚೋದನೆಯನ್ನು ನೀಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ ಇದು ತಂತ್ರಜ್ಞಾನ ಅಂತೇಳಿ. ಏನು ತಂತ್ರ ಅಂದರೆ ಏನು, ಅಥವಾ ಟೆಕ್ನಿಕ್ ಅಂದರೆ ಏನಪ್ಪ ಅಂತಂದರೆ, ಇದು ಒಂದು ಮೆಥಡ್, ಇದು ಒಂದು ಉತ್ಪಾದನಾ ವಿಧಾನ ಅಂತೇಳಿ. ಯಾವ ವಿಧಾನದಲ್ಲಿ ನಾವು ಉತ್ಪಾದನೆಯನ್ನು ಮಾಡ್ತೀವಿ ಅಂತ. ವೈಜ್ಞಾನಿಕ ಸಂಶೋಧನೆಗಳು, ಯಂತ್ರೋಪಕರಣಗಳು ಮತ್ತು ಹೊಸ ಮಾದರಿಯ ಉತ್ಪಾದನಾ ವಿಧಾನಗಳನ್ನು ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಿಕೊಳ್ಳುವುದೇ ಆಧುನಿಕ ತಂತ್ರಗಾರಿಕೆ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಇಂತಹ ತಂತ್ರಗಾರಿಕೆಯನ್ನು ಉತ್ಪಾದನೆಯನ್ನು ಅಳವಡಿಸಿಕೊಳ್ಳಲು ಅದರ ಬಗೆಗೆ ಆಳವಾದ ಜ್ಞಾನ, ತರಬೇತಿ, ಮಾನವ ಶಕ್ತಿಯ ಪರಿಣಿತಿ ತುಂಬ ಅಗತ್ಯವಾದದ್ದು. ಕಡಿಮೆ ಖರ್ಚಿನಲ್ಲಿ ಅಧಿಕ ಉತ್ಪನ್ನ ಪಡೆಯಬೇಕೆನ್ನುವಂಥದ್ದು ಪ್ರತಿಯೊಂದು ರಾಷ್ಟ್ರದ ಗುರಿಯಾಗಿದೆ. ಆದರೆ ತಂತ್ರಜ್ಞಾನದ ಅರಿವಿಲ್ಲದೆ ಆರ್ಥಿಕತೆಯಲ್ಲಿ ಹೊಸ ವಿಧಾನದ ಹಾಗೂ ಬೃಹತ್ ಪ್ರಮಾಣದ ಉತ್ಪಾದನೆ ಅಸಾಧ್ಯವಾದಂಥ ಸಂಗತಿ. ಕೃಷಿ ಪ್ರಧಾನವಾಗಿದ್ದ ಕಾಲದಲ್ಲಿ ಅಥವಾ ಕೃಷಿಯೇ ಪ್ರಧಾನ ಕಸುಬಾಗಿದ್ದಂಥ ಸಂದರ್ಭದಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ಅಷ್ಟಾಗಿ ಇರಲಿಲ್ಲ. ಏಕೆಂದರೆ ಅಲ್ಲಿ ಜನರನ್ನೇ ಬಳಸ್ಕೊಂಡು ಕೆಲಸಗಳನ್ನು ನಿರ್ವಹಿಸ್ತಾಯಿದ್ರು. ಆದರೆ ಅತಿ ವೇಗವಾಗಿ ಪ್ರಗತಿಯಾಗುತ್ತಿರುವಂತಹ ಆಧುನಿಕ ಜಗತ್ತಿನಲ್ಲಿ ಇತ್ತೀಚೆಗೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೈಗಾರಿಕಾಭಿವೃದ್ಧಿ, ಕಡಿಮೆ ವೆಚ್ಚದ ಬೃಹತ್ ಪ್ರಮಾಣದ ಉತ್ಪಾದನೆ ಮತ್ತು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಸೃಷ್ಟಿ, ಇವೆಲ್ಲವೂ ಕೂಡ ಒಂದು ರೀತಿಯ ಮಹತ್ವದ ಸಂಕೇತಗಳಾಗಿವೆ ಮತ್ತು ಒಂದು ರೀತಿಯ ಪ್ರೆಸ್ಟೇಜ್ ಪ್ರಶ್ನೆ ಆಗಿದೆ. ಹಾಗಾಗಿ ಎಲ್ಲವೂ ಕೂಡ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಮುಂದಾಗಿದೆ ಅಂತ ನಾವು ಹೇಳ್ಬೋದು. ಈಗಾಗಲೇ ತಂತ್ರಜ್ಞಾನದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥ ರಾಷ್ಟ್ರಗಳು ಕೈಗಾರಿಕೀಕರಣವನ್ನು ಸಾಧಿಸಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದನ್ನು ಈಗಾಗಲೇ ಸಾಬೀತುಪಡಿಸಿ ತೋರಿಸಿದ್ದಾವೆ. ಇತ್ತೀಚಿನ ದಿನಗಳಲ್ಲಂತೂ ಕೈಗಾರಿಕೆಗಳಲ್ಲದೆ ಕೃಷಿ ಕ್ಷೇತ್ರದಲ್ಲಿಯೂ ಸಹ ತಂತ್ರಜ್ಞಾನದ ಬಳಕೆ ಮಿತಿಮೀರಿ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಗಮನಿಸಿದರೆ ಅದರ ಪ್ರಭಾವ ಕೃಷಿ ಕ್ಷೇತ್ರದ ಮೇಲೆ ಅಥವಾ ಕೈಗಾರಿಕಾ ಕ್ಷೇತ್ರದ ಮೇಲೆ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಕೃಷಿ, ಕೈಗಾರಿಕೆ, ಗಣಿಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಮತ್ತು ಇನ್ಯಾವುದೇ ಕ್ಷೇತ್ರದಲ್ಲಿ ದೊಡ್ಡ ಮೊತ್ತದ ಬಂಡವಾಳ ಮತ್ತು ಬೃಹತ್ ಯಂತ್ರಗಳ ಬಳಕೆ ಅತಿ ವೇಗದ ಪ್ರಗತಿಗೆ ನೆರವಾಗುವುದೆಂಬುದು ಈಗಾಗಲೇ ಸಾಬೀತಾಗಿರುವಂಥ ಅಂಶ ಆಗಿದೆ. ಈಗಾಗಲೇ ಮುಂದುವರೆದಿರುವಂಥ ರಾಷ್ಟ್ರಗಳನ್ನು ನಾವು ನೋಡಿದ್ರೆ ಅವು ಟೆಕ್ನಾಲಜಿಯನ್ನು ಎಷ್ಟು ಬಳಸಿದ್ದಾವೆ, ಎಷ್ಟು ಮಟ್ಟಿಗೆ ಅದನ್ನು ಒಳಪಡಿಸ್ಕೊಂಡಿದ್ದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ. ಸೊ ಈಗ ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಟೆಕ್ನಾಲಜಿ ಅಂತ, ಅದರ ಮಹತ್ವ ಎಷ್ಟಿದೆ ಅಂತ ನಾವೀಗ ನೋಡೋಣ. ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಆರ್ಥಿಕ ಪ್ರಗತಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಉತ್ತಮ ತಂತ್ರಜ್ಞಾನದ ಮೂಲಕ ಮಾತ್ರ ಶೀಘ್ರಗತಿಯ ಆರ್ಥಿಕ ಅಭಿವೃದ್ಧಿ ಸಾಧ್ಯ. ಪ್ರೊಫೆಸರ್ ಕಿಂಡ್ಲರ್ ಪರ್ಜರ್ ಅವರ ಪ್ರಕಾರ ಉತ್ಪಾದಕತೆಯ ಹೆಚ್ಚಳದ ಬಹುಭಾಗವು ತಂತ್ರಜ್ಞಾನ ಬದಲಾವಣೆಯಿಂದಲೇ ಸಂಭವಿಸಿದೆ ಎನ್ನುವಂಥದ್ದು ಗಮನಿಸಬೇಕಾದಂಥ ಒಂದು ಸಂಗತಿಯಾಗಿದೆ. ಆ ಮೇರೆಗೆ ಆರ್ಥಿಕಾಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು
ಈ ಮುಂದಿನ ಅಂಶಗಳ ಸಹಾಯದಿಂದ ನಾವು ಅರ್ಥ ಮಾಡ್ಕೋಬೋದು. ಆ ಅಂಶಗಳು ಯಾವ್ಯಾವುದು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಲಾರ್ಜ್ ಸ್ಕೇಲ್ ಆಫ್ ಪ್ರೊಡಕ್ಷನ್, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ನೆರವೇರುತ್ತೆ. ಸೂಕ್ತವಾದ ತಂತ್ರಜ್ಞಾನ ಅಸ್ತಿತ್ವದಲ್ಲಿದ್ದರೆ ಆಧುನಿಕ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಶಿಗಟ್ಟಲೆ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಎರಡನೇದಾಗಿ ರ್ಯಾಪಿಡ್ ಪ್ರೊಡಕ್ಷನ್, ಶೀಘ್ರಗತಿಯ ಉತ್ಪಾದನೆ ಅಂತ. ಅಂದರೆ ಭಾಳ ಬೇಗ ಔಟ್ಪುಟ್ ಹೊರಗಡೆ ಬರುತ್ತೆ, ನಾವು ಬಹಳ ದಿನಗಳ ಕಾಲ ಕಾಯೋದಕ್ಕಾಗೋದಿಲ್ಲ. ಹಾಗಾಗಿ ತಂತ್ರಜ್ಞಾನ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ತುಂಬ ಅವಶ್ಯಕವಾಗಿ ಬೇಕಾಗಿದೆ ಅಂತ. ಪ್ರಾಪರ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್, ಬಂಡವಾಳವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ತಂತ್ರಜ್ಞಾನ ಸಹಕಾರಿಯಾಗಿದೆ. ಒಂದು ವೇಳೆ ತಂತ್ರಜ್ಞಾನ ಇಲ್ಲ ಅಂದಿದ್ದರೆ ಎಷ್ಟೋ ಬಂಡವಾಳ ವೇಸ್ಟ್ ಆಗಿ ಹೋಗ್ತಾ ಇತ್ತು, ಅದು ಅನುತ್ಪಾದಕವಾಗಿ ಉಳಿತಾ ಇತ್ತು ಅಂತ. ಇಂಪ್ರೂವ್ಮೆಂಟ್ ಇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿಯ ಸುಧಾರಣೆಗೂ ಕೂಡ ತಂತ್ರಜ್ಞಾನ ಸಹಕಾರಿಯಾಗಿದೆ ಅಂತ. ಹೊಸ ತಂತ್ರಜ್ಞಾನದ ಅನ್ವೇಷಣೆಯ ನಿಟ್ಟಿನಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ತವೆ. ತಾಂತ್ರಿಕ ಪ್ರಗತಿಯು ಆರ್ಥಿಕತೆಯನ್ನು ಸದಾ ಕ್ರಿಯಾಶೀಲವಾಗಿರುವಂತೆ ನೋಡಿಕೊಳ್ಳುತ್ತೆ ಅಂತ, ಅಂದರೆ ಆಕ್ಟಿವ್ ಆಗಿರುವಂಗೆ ನೋಡಿಕೊಳ್ಳುತ್ತೆ ಅಂತ. ಕೊನೆಯದಾಗಿ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯಲ್ಲಿ ಹೆಚ್ಚಳ ಆಗುತ್ತೆ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ. ತಂತ್ರಜ್ಞಾನದ ಸಹಾಯದಿಂದ ಶ್ರಮ ಮತ್ತು ಬಂಡವಾಳದ ಉತ್ಪಾದಕತೆ ಹೆಚ್ಚುತ್ತೆ. ಇದರಿಂದ ಪ್ರೊಡಕ್ಷನ್ ಫಂಕ್ಷನ್ನು ಅಪ್ವರ್ಡ್ ಸ್ಲೋಪಿಂಗ್ ಆಗುತ್ತೆ ಮತ್ತು ಅದು ಮೇಲ್ಮುಖವಾಗಿ ಚಲಿಸುತ್ತೆ, ಉತ್ಪಾದನಾ ಬಿಂಬಕ ಮೇಲ್ಮುಖವಾಗಿ ಚಲಿಸುತ್ತದೆ. ಪ್ರತಿ ಕೆಲಸಗಾರನ ಸಾಮರ್ಥ್ಯವೂ ಕೂಡ ಹೆಚ್ಚಾಗುತ್ತೆ, ಆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲವೂ ಕೂಡ ಈ ತಂತ್ರಜ್ಞಾನದ ಬಳಕೆಯಿಂದ ಸಾಧ್ಯ ಅಂತ, ಯಂತ್ರಗಳನ್ನು ಬಳಕೆ ಮಾಡೋದ್ರಿಂದ ಸಾಧ್ಯ ಅಂತ. ನೆಕ್ಸ್ಟು ಟೈಪ್ಸ್ ಆಫ್ ಪ್ರೊಡಕ್ಷನ್ ಟೆಕ್ನಿಕ್ಸ್ ಅಂತ ನೋಡಿ. ಉತ್ಪಾದನಾ ತಂತ್ರಗಳು ಯಾವ ಥರ ಇದೆ? ಇದರಲ್ಲಿ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ, ಶ್ರಮಸಾಂದ್ರ ತಂತ್ರಜ್ಞಾನ. ಎರಡನೇದಾಗಿ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ, ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ. ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಂದರೆ ಮಾನವನನ್ನು ಬಳಸಿ, ಮ್ಯಾನ್ಯುವಲ್ ವರ್ಕರ್ಸ್ ಅವರನ್ನು ಬಳಸಿ ಕೆಲಸವನ್ನು ಮಾಡುವಂಥದ್ದು. ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂದರೆ ಯಂತ್ರಗಳನ್ನು ಬಳಸಿ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುವಂಥದ್ದು ಅಂತ. ಮುಂದಿನ ಭಾಗದಲ್ಲಿ ಶ್ರಮಸಾಂದ್ರ ತಂತ್ರದ ಪ್ರಯೋಜನಗಳು ಏನು ಅನ್ನೋದನ್ನು ನಾವು ನೋಡೋಣ. ಮೆರಿಟ್ಸ್ ಆಫ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಅದನ್ನು ಬಳಸೋದ್ರಿಂದ ಏನೇನು ಅನುಕೂಲಗಳಾಗುತ್ತೆ ಅಂತ. ಅನಭಿವೃದ್ಧ ಹಾಗೂ ಹಿಂದುಳಿದ ದೇಶಗಳಲ್ಲಿ ಶ್ರಮ ಸಂಪನ್ಮೂಲ ಅಧಿಕವಾಗಿರೋದ್ರಿಂದ ಮತ್ತು ಬಂಡವಾಳದ ತೀವ್ರ ಕೊರತೆ ಇರೋದರಿಂದ ಉತ್ಪಾದನಾ ವ್ಯವಸ್ಥೆಯಲ್ಲಿ ಶ್ರಮಸಾಂದ್ರ ತಂತ್ರಕ್ಕೆ ಪ್ರಾಮುಖ್ಯತೆಯನ್ನು ನೀಡೋದು ಉತ್ತಮ ಅಂತ ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅಂತಂದರೆ, ಮೊದಲನೇದಾಗಿ ನಿರುದ್ಯೋಗ ನಿವಾರಣೆ ಆಗುತ್ತೆ, ರಿಮೂವಲ್ ಆಫ್ ಅನ್ಎಂಪ್ಲಾಯ್ಮೆಂಟ್. ನಂತರ ಇನ್ಕ್ರೀಸ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಮೂರನೇದಾಗಿ ಡಿಕ್ಲೈನ್ ಇನ್ ಎಕನಾಮಿಕ್ ಇನ್ಈಕ್ವಾಲಿಟೀಸ್, ಆರ್ಥಿಕ ಅಸಮಾನತೆ ಕಡಿಮೆ ಆಗುತ್ತೆ. ಮತ್ತು ಟೈಮ್ಲಿ ಸಪ್ಲೈ ಆಫ್ ಕನ್ಸ್ಯೂಮರ್ ಗೂಡ್ಸ್, ಅನುಭೋಗಿ ಸರಕುಗಳ ಸಮಯೋಚಿತ ಪೂರೈಕೆಗೆ ಸಹಕಾರಿಯಾಗುತ್ತೆ. ಮತ್ತು ವಿದೇಶಿ ವಿನಿಮಯದ ಉಳಿತಾಯಕ್ಕೆ ನೆರವಾಗುತ್ತೆ ಅಂತ, ಸೇವಿಂಗ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಅದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂದರೆ ಈ ದುಬಾರಿ ಬೆಲೆಯ ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಳ್ಳೋದು ತಪ್ಪುತ್ತೆ. ಹಾಗಾಗಿ ಶ್ರಮಸಾಂದ್ರ ತಂತ್ರಜ್ಞಾನ ಅತ್ಯಮೂಲ್ಯವಾದದ್ದು ಅಂತ. ಆಮೇಲೆ ಇಂಡಸ್ಟ್ರಿಯಲ್ ಡಿಸೆಂಟ್ರಲೈಸೇಷನ್, ಕೈಗಾರಿಕಾ ವಿಕೇಂದ್ರೀಕರಣಕ್ಕೆ ಸಹಕಾರಿಯಾಗುತ್ತೆ. ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್, ಸ್ಥಳೀಯ ಸಂಪನ್ಮೂಲಗಳ ಬಳಕೆಗೆ ಇದು ನೆರವಾಗುತ್ತೆ ಅಂತ. ಇವೆಲ್ಲವೂ ಕೂಡ ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರಿಂದ ಯಾವ ರಾಷ್ಟ್ರ ಬಳಸ್ಕೊಳ್ಳುತ್ತೋ ಅದಕ್ಕೆ ಆಗುವಂಥ ಅನುಕೂಲಗಳು. ಏನಪ್ಪ ಬರೀ ಅನುಕೂಲಗಳು ಅಷ್ಟೇನಾ, ಇದರಿಂದ ಏನು ಕೆಟ್ಟದ್ದಾಗೋದಿಲ್ವಾ ಅಂತ ಅನ್ನೋದಾದರೆ ಅದು ಕೂಡ ಇದೆ. ಡಿಮೆರಿಟ್ಸ್ ಆಫ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ, ಏನು ದುಷ್ಪ್ರಯೋಜನಗಳು ಅಂತ ನೋಡೋದಾದರೆ, ಇದು ಸಣ್ಣ ಪ್ರಮಾಣದ ಉತ್ಪಾದನೆ ಅಂತಂದು ಕೊಡುತ್ತೆ ಅಂತ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡ್ದಂಗೆ ಅವಕಾಶ ಇಲ್ಲ ಇಲ್ಲಿ ಅಂತ. ಅದರಿಂದ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಂತ. ಎರಡನೇದಾಗಿ ಪ್ರೊಡಕ್ಷನ್ ಇನ್ ಸ್ಲೋ ಪೇಸ್, ಅಂದರೆ ಇದು ತುಂಬ ಮಂದಗತಿಯ ಅಥವಾ ನಿಧಾನಗತಿಯ ಉತ್ಪಾದನೆಗೆ ಕಾರಣ ಆಗುತ್ತೆ. ಇದು ಒಂದು ಇದರ ದುಷ್ಪ್ರಯೋಜನ.
ಆಮೇಲೆ ಬಂಡವಾಳ ಸಂಚಯನಕ್ಕೆ ಅಡಚಣೆಯನ್ನುಂಟು ಮಾಡುತ್ತೆ. ಹಿಂಡ್ರೆನ್ಸ್ ಟು ಕ್ಯಾಪಿಟಲ್ ಅಕ್ಯುಮುಲೇಷನ್. ಇದು ಬಂಡವಾಳ ಸಂಚಯನಕ್ಕೆ ಕ್ಯಾಪಿಟಲ್ ಫಾರ್ಮೇಷನ್ಗೆ ದೊಡ್ಡ ಅಡಚಣೆ ಆಗುತ್ತೆ. ಮತ್ತು ಕೊನೆಯದಾಗಿ ಮೊಬಿಲಿಟಿ ಆಫ್ ಲೇಬರ್ ಈಸ್ ಡಿಫಿಕಲ್ಟ್. ಅಂದರೆ ಶ್ರಮದ ಚಲನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಷ್ಟು ಸುಲಭವಾಗಿ ಶ್ರಮಿಕರು ವರ್ಗಾವಣೆ ಹೊಂದೋದಿಲ್ಲ. ಅದು ಈ ಶ್ರಮಸಾಂದ್ರ ತಂತ್ರಜ್ಞಾನದ ಒಂದು ದುಷ್ಪ್ರಯೋಜನ ಅಂತ. ಇವೆಲ್ಲವೂ ಕೂಡ ಈ ಶ್ರಮಸಾಂದ್ರ ತಂತ್ರಜ್ಞಾನದಿಂದ ಆಗುವಂಥ ತೊಂದರೆಗಳು. ಈಗ ನಾವು ಶ್ರಮಸಾಂದ್ರ ತಂತ್ರಜ್ಞಾನದ ದುಷ್ಪ್ರಯೋಜನಗಳನ್ನು ನೋಡಿದ್ವಿ ಮತ್ತು ಪ್ರಯೋಜನಗಳನ್ನು ನೋಡಿದ್ವಿ. ಅದೇ ರೀತಿ ಬಂಡವಾಳ ಸಾಂದ್ರ ತಂತ್ರಜ್ಞಾನದ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಈ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಂದರೆ ಬಂಡವಾಳದ ಬಳಕೆಯನ್ನು ಹೆಚ್ಚು ಬೇಡುವಂಥ ಒಂದು ಕ್ಷೇತ್ರ ಅಂತ, ಅಥವಾ ಯಂತ್ರಗಳು, ಇತರೆ ಸಾಮಗ್ರಿಗಳು, ಮೆಷಿನರಿಗಳು ಇವುಗಳನ್ನು ಬಳಸಿ ಮಾಡುವಂಥ ಒಂದು ಕ್ಷೇತ್ರ. ಏನು ಇದರ ಪ್ರಯೋಜನಗಳೇನು, ಮೆರಿಟ್ಸ್ ಏನು ಅಂತ ನೋಡೋದಾದರೆ ಇದರಲ್ಲೂ ಕೂಡ ಮೆರಿಟ್ಸು ಮತ್ತು ಡಿಮೆರಿಟ್ಸ್ ಎರಡೂ ಇದೆ. ಮೊದಲನೇದಾಗಿ ಅವುಗಳ ಪ್ರಯೋಜನಗಳು ಅಥವಾ ಮೆರಿಟ್ಸನ್ನು ನೋಡೋಣ. ಒಂದನೇದಾಗಿ ಬೃಹತ್ ಪ್ರಮಾಣದ ಉತ್ಪಾದನೆಗೆ ನೆರವಾಗುತ್ತೆ. ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬೃಹತ್ ಪ್ರಮಾಣದ ಉತ್ಪಾದನೆಗೆ ನೆರವಾಗುತ್ತೆ. ಯಂತ್ರಗಳನ್ನು ಬಳಸಿ ನಾವು ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡ್ಬೋದು. ಆಧುನೀಕರಣ ಮತ್ತು ಬಾಹ್ಯ ಮಿತವ್ಯಯದ ಪ್ರಯೋಜನಗಳು ಅಂತ ನೋಡಿ. ಹೊಸ ಶೈಲಿಯ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗಳಿಗೆ ಬಾಹ್ಯ ಮಿತವ್ಯಯದ ಪ್ರಯೋಜನ ಆಗುತ್ತೆ. ಅಂದರೆ ಎಕ್ಸ್ಟರ್ನಾಲಿಟೀಸ್ ಅಂತ ಕರೀತಾರೆ. ಇದು ಕೂಡ ಅನುಕೂಲ. ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವು ಯಂತ್ರಗಳನ್ನು ಬಳಕೆ ಮಾಡಿ ಉತ್ಪಾದನೆ ಮಾಡಿದಾಗ ಅವುಗಳಿಗೆ ಬೇಡಿಕೆ ಹೆಚ್ಚು ಇರುತ್ತೆ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಸಂಚಯನ ಮತ್ತು ಹೂಡಿಕೆಗೆ ಅವಕಾಶ ಆಗುತ್ತೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಡೆವಲಪ್ಮೆಂಟ್ ಆಫ್ ಗ್ರೋತ್ ಸೆಂಟರ್ಸ್, ಪ್ರಗತಿ ಕೇಂದ್ರಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಪ್ರಗತಿ ಕೇಂದ್ರಗಳು ಅಂತಂದರೆ ಈ ಬೆಳವಣಿಗೆಗೆ, ಆರ್ಥಿಕ ಅಭಿವೃದ್ಧಿಗೆ ಬೇಕಾಗುವಂಥ ಕೆಲವೊಂದು ಮಹಾಲ್ಗಳು, ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗೋದಕ್ಕೆ, ಬ್ರಾಂಚ್ಗಳು ಓಪನ್ ಆಗೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ನಂತರ ರ್ಯಾಪಿಡ್ ಪ್ರೊಡಕ್ಷನ್ ಅಂದರೆ ಶೀಘ್ರ ಉತ್ಪಾದನೆ. ಯಂತ್ರಗಳನ್ನು ಬಳಕೆ ಮಾಡಿ ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಕೈಗೊಂಡಾಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಸ್ತುಗಳ ಉತ್ಪಾದನೆ ಆಗುತ್ತೆ. ಟೈಮ್ ಲ್ಯಾಗಿಂಗಲ್ಲಿ ಇರೋದಿಲ್ಲ ಅಂತ. ಪ್ರಮೋಷನ್ ಆಫ್ ಫಾರಿನ್ ಟ್ರೇಡ್, ವಿದೇಶ ವ್ಯಾಪಾರದ ವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತೆ. ನಾವು ಹೆಚ್ಚು ಬಂಡವಾಳ ಸರಕುಗಳನ್ನು ಉತ್ಪಾದನೆ ಮಾಡೋದರಿಂದ ಅಥವಾ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡೋದರಿಂದ ಬೇರೆ ದೇಶಗಳಿಗೆ ನಮ್ಮ ವಸ್ತುಗಳನ್ನು ರಫ್ತು ಮಾಡಿಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ವಿದೇಶದಲ್ಲಿ ವಸ್ತುಗಳಿಗೆ ಬೇಡಿಕೆ ಇರುವಂಥದ್ದು ಕೂಡ ಈ ರೀತಿಯ ತಂತ್ರಜ್ಞಾನವನ್ನು ಬಳಸಿ ಉತ್ಪಾದನೆ ಮಾಡಿದಂಥ ವಸ್ತುಗಳಿಗೆ. ಮ್ಯಾನ್ಯುವಲ್ ಆಗಿ ಮಾಡಿದ್ದು ಅಂತಂದರೆ ಅಷ್ಟಾಗಿ ಅವರು ಇಷ್ಟಪಡೋದಿಲ್ಲ ಅಂತ. ಹಾಗಾಗಿ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡಿ ನಮಗೆ ಹೆಚ್ಚು ಆದಾಯ ಬರೋ ರೀತಿಯಲ್ಲಿ ವಿದೇಶ ವ್ಯಾಪಾರವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಆಮೇಲೆ ಅನ್ವೇಷಣೆಗಳಿಗೆ ಪ್ರೇರಣೆಯನ್ನು ನೀಡುತ್ತದೆ. ಸ್ಟಿಮ್ಯುಲಸ್ ಟು ಇನ್ನೋವೇಷನ್ಸ್, ಹೊಸ ಆವಿಷ್ಕಾರಕ್ಕೆ ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಸ್ಕೋಪನ್ನು ಒದಗಿಸಿಕೊಡುತ್ತೆ. ನಿರಂತರವಾಗಿ ಯಾವಾಗಲೂ ಕೂಡ ಆವಿಷ್ಕಾರ ಮಾಡಲಿಕ್ಕೆ ಒಂದು ವರ್ಗಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಹೊಸತನ, ಹೊಸ ಜಾಗ, ಹೊಸ ಮಾರುಕಟ್ಟೆ, ಹೊಸ ಕಚ್ಚಾ ಸರಕುಗಳ ಮೂಲ ಇವುಗಳನ್ನು ಹುಡುಕೋದಕ್ಕೆ ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅವಕಾಶವನ್ನು ಒದಗಿಸುತ್ತದೆ ಅಂತ. ಇವು ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನದ ಪ್ರಯೋಜನಗಳು. ನಂತರ ಅದರಲ್ಲಿ ಕೆಲವೊಂದು ಅನಾನುಕೂಲಗಳು ಇದೆ ಅಥವಾ ದುಷ್ಪ್ರಯೋಜನಗಳು ಇದೆ. ಅವುಗಳನ್ನು ನೋಡೋಣ. ಏನು ಅಂತಂದರೆ ಡಿಮೆರಿಟ್ಸ್ ಆಫ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನದ ದುಷ್ಪ್ರಯೋಜನಗಳು ಯಾವ್ಯಾವುದು ಅಂದರೆ, ಮೊದಲನೇದಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ರೈಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಕಾಮನ್ ಆಗಿ ಯಂತ್ರಗಳನ್ನು ಬಳಕೆ ಮಾಡಿದಾಗ ಉದ್ಯೋಗ ಕ್ಷೇತ್ರಗಳಲ್ಲಿ, ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜನ ಉದ್ಯೋಗವನ್ನು ಕಳ್ಕೊಳ್ತಾರೆ. ಬಂಡವಾಳಶಾಹಿಗಳು ಆ ಕಾರ್ಮಿಕರ ಜಾಗದಲ್ಲಿ ಯಂತ್ರಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬಯಸ್ತಾರೆ. ಅವರಿಗೆ ಕೊಡುವಂಥ ಕೂಲಿ ಇದೆಲ್ಲ ಜಾಸ್ತಿ ಆಗುತ್ತೆ. ಅದರ ಬದಲು ಯಂತ್ರಗಳನ್ನು ಬಳಕೆ ಮಾಡಿದರೆ ಹೆಚ್ಚು ಕಾಲ ನಾವು ದುಡ್ಕೋಬೋದು, ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಆಮೇಲೆ ಪ್ರೈಸ್ ರೈಸ್, ಇದು ಬೆಲೆ ಏರಿಕೆಗೆ ಕಾರಣ ಆಗುತ್ತೆ ಅಂತ. ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿದಾಗ ಹೆಚ್ಚು ಖರ್ಚುಗಳು ಆಗುತ್ತೆ, ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತೆ.
ಅದು ವಾಪಸ್ ಪಡ್ಕೋಬೇಕು ಅಂತಂದರೆ ಉತ್ಪಾದನೆಯಾದ ವಸ್ತುಗಳ ಮೇಲೆ ಬೆಲೆಯನ್ನು ಹೆಚ್ಚು ಮಾಡ್ತಾರೆ. ಇದು ಮಧ್ಯಮ ವರ್ಗದ ಜನರಿಗೆ, ಬಡವರ್ಗದ ಜನರಿಗೆ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡುತ್ತೆ ಅಂತ. ನಂತರ ಬಂಡವಾಳದ ಆಮದಿನ ಅವಶ್ಯಕತೆ ಹೆಚ್ಚಾಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಅಥವಾ ಅನಭಿವೃದ್ಧಿ ದೇಶಗಳಲ್ಲಿ ಬಂಡವಾಳ ಸಂಚಯನದ ಕೊರತೆ ಇದೆ. ಹಾಗಾಗಿ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿದರೆ ನಮಗೆ ಹೆಚ್ಚು ಹೆಚ್ಚು ಬಂಡವಾಳ ಸಂಚಯನ ಆಗದೇ ಇರೋದ್ರಿಂದ ಬೇರೆ ದೇಶಗಳಿಂದ ನಾವು ಬಂಡವಾಳವನ್ನು ಆಮದು ಮಾಡ್ಕೋಬೇಕಾಗುತ್ತೆ ಅಥವಾ ಸಾಲ ತಗೋಬೇಕಾಗುತ್ತೆ ಬೇರೆ ಬೇರೆ ಸಂಸ್ಥೆಗಳಿಂದ ಅಂತ. ನಂತರ ಪ್ರಾದೇಶಿಕ ಅಸಮಾನತೆಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿ ನಾವು ಸರಕುಗಳ ಉತ್ಪಾದನೆಯನ್ನು ಮಾಡಿದಾಗ ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದೇ ರೀತಿಯ ಲಭ್ಯತೆ ಇರೋದಿಲ್ಲ. ಎಲ್ಲ ಕೂಡ ಇವು ನಗರ ಕೇಂದ್ರಿತ ಕೈಗಾರಿಕೆಗಳಾಗಿ ಪರಿಣಮಿಸ್ತವೆ. ಅಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಹೆಚ್ಚು ಜನ ಆಸಕ್ತಿಯನ್ನು ಹೊಂದ್ತಾರೆ ಅಂತ. ಹಾಗಾಗಿ ಪ್ರಾದೇಶಿಕ ಅಸಮಾನತೆ ಹೆಚ್ಚಾಗುತ್ತೆ. ಇನ್ಕ್ರೀಸ್ ಇನ್ ರೀಜನಲ್ ಇಂಬ್ಯಾಲೆನ್ಸಸ್ ಇದು ಬಹಳ ಆಗುತ್ತೆ ಅಂತ. ನಂತರ ಏಕಸ್ವಾಮ್ಯ ಶಕ್ತಿಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ. ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸೋದ್ರಿಂದ ದೇಶದಲ್ಲಿ ಏಕಸ್ವಾಮ್ಯತೆ ಉಂಟಾಗುತ್ತೆ. ಬಂಡವಾಳ ಇರತಕ್ಕಂಥ ಕೆಲವೇ ಜನರು ಈ ಕೈಗಾರಿಕೆಗಳನ್ನು ನಿಯಂತ್ರಣ ಮಾಡೋದ್ರಿಂದ ಅವರೆಲ್ಲ ಒಟ್ಟುಗೂಡಿ ಏಕಸ್ವಾಮ್ಯವನ್ನು ಸಾಧಿಸ್ತಾರೆ. ಅವ್ರು ಹೇಳಿದಂಗೆ ನೆಲ ಬಹುಸಂಖ್ಯಾತ ಜನ ಕೇಳಬೇಕಾಗುತ್ತೆ ಅಂತ. ಗ್ರೋತ್ ಆಫ್ ಮಾನೋಪಾಲಿಸ್ಟಿಕ್ ಫೋರ್ಸಸ್ ಅಂತ ನಾವು ಕರಿಬೋದು. ನೆಕ್ಸ್ಟು ಆರ್ಥಿಕ ಅಸಮಾನತೆಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ. ಇನ್ಕ್ರೀಸ್ ಇನ್ ಎಕನಾಮಿಕ್ ಇನ್ಈಕ್ವಾಲಿಟೀಸ್ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವೆ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರೆ ಅವರು ಒಂದು ವರ್ಗವಾಗ್ತಾರೆ. ಬಂಡವಾಳ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ದುಡಿಯೋ ವರ್ಗದವರು ಅವರೊಂಥರ ವರ್ಗವಾಗ್ತಾರೆ. ಅವರಿಬ್ಬರ ಮಧ್ಯೆ ಆದಾಯದ ಅಂತರ ಹೆಚ್ಚಾಗಿ ಗ್ಯಾಪ್ ದೊಡ್ಡದಾಗ್ತಾ ಹೋಗುತ್ತೆ. ಇವ್ರ ಮಧ್ಯೆ ವರ್ಗ ಕಲಹ, ವರ್ಗ ಸಂಘರ್ಷ ಇಂಥವುಗಳೆಲ್ಲವೂ ಏರ್ಪಡ್ತವೆ ಅಂತ. ಇವೆಲ್ಲವೂ ಕೂಡ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಕೆ ಮಾಡೋದ್ರಿಂದ ಆಗುವಂತಹ ದುಷ್ಪ್ರಯೋಜನಗಳು ಅಥವಾ ಡಿಮೆರಿಟ್ಸ್ ಅಂತ ನಾವು ಕರಿಬೋದು. ಸೊ ಇವೆರಡೂ ಅಲ್ಲದೇ ಶ್ರಮಸಾಂದ್ರ ತಂತ್ರಜ್ಞಾನ ಅಥವಾ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಇವೆರಡೂ ಅಲ್ಲದೇ ಮತ್ತೊಂದು ತಂತ್ರಜ್ಞಾನ ಇದೆ. ಅದನ್ನು ಮಧ್ಯವರ್ತಿ ತಂತ್ರಜ್ಞಾನ ಅಂತೇಳಿ ನಾವು ಕರಿತೀವಿ. ಇಂಟರ್ಮೀಡಿಯೇಟ್ ಟೆಕ್ನಾಲಜಿ ಅಂತ. ಏನಂಗಂದರೆ ಅನಭಿವೃದ್ಧ ರಾಷ್ಟ್ರಗಳು ತಂತ್ರಕಲೆಯಲ್ಲಿ ನಿಪುಣತೆಯನ್ನು ಹೊಂದಿಲ್ಲದೇ ಇರೋದರಿಂದ ತಮ್ಮ ಸ್ಥಿತಿಗತಿಗಳಿಗೆ ಹೊಂದುವಂತೆ ಅಭಿವೃದ್ಧಿ ರಾಷ್ಟ್ರಗಳ ಉತ್ಪಾದನಾ ತಂತ್ರಗಳನ್ನು ಮಾರ್ಪಾಟು ಮಾಡಿ ಪ್ರಯೋಗಿಸುವುದು ಹಿತಕರವಾದುದು ಅಂತ. ಅಂದರೆ ಇವುಗಳಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಈಗಾಗಲೇ ಮುಂದುವರೆದಂಥ ರಾಷ್ಟ್ರಗಳು ಏನು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡಿದ್ದಾವೆ ಅವುಗಳನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳೋದು ಅಂತ. ಆದ್ದರಿಂದ ಅನಭಿವೃದ್ಧ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ತಾಂತ್ರಿಕ ಸಂಶೋಧನೆಯ ಮೂಲಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತ್ಯಜಿಸಿದ ತಂತ್ರಕ್ಕೂ ಮತ್ತು ಪ್ರಸ್ತುತ ಅವು ಹೊಂದಿರುವ ಆಧುನಿಕ ತಂತ್ರಕ್ಕೂ ಮಧ್ಯಸ್ಥವಾದ ತಂತ್ರವೊಂದನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಅಂತ. ಅಂದರೆ ಅವು ಹೆಚ್ಚು ತಾಂತ್ರಿಕ ಸಂಶೋಧನೆ ಮೂಲಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಈಗಾಗಲೇ ಬಳಸ್ತಾ ಇದ್ದಾವೆ ಅಂತ ಹೊಸ ವಿಧಾನವನ್ನು ಬಳಕೆ ಮಾಡೋಕ್ಕಾಗಲ್ಲ, ತೀರಾ ಪುರಾತನವಾದಂಥ ವಿಧಾನಗಳನ್ನು ಬಳಕೆ ಮಾಡೋಕ್ಕಾಗಲ್ಲ ಅಂತ. ಅವೆರಡರ ಮಧ್ಯೆ ಇರುವಂಥ ಒಂದು ತಂತ್ರಜ್ಞಾನವನ್ನು ಬಳಸ್ಕೋಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಸರ್ E.F. ಶೂಮಾಹರ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಒಂದು ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಅದೇ ಈಗಾಗಲೇ ಹೇಳಿದಾಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತ್ಯಜಿಸಿದ ತಂತ್ರಜ್ಞಾನ ಮತ್ತು ಪ್ರಸ್ತುತ ಅವು ಹೊಂದಿರತಕ್ಕಂಥ ತಂತ್ರಜ್ಞಾನ ಇವೆರಡಕ್ಕೂ ಮಧ್ಯಸ್ಥವಾದಂಥ ತಂತ್ರಜ್ಞಾನವನ್ನು ಬಳಸೋದೇ ಮಧ್ಯವರ್ತಿ ತಂತ್ರ ಅಥವಾ ಇಂಟರ್ಮೀಡಿಯೇಟ್ ಟೆಕ್ನಾಲಜಿ ಅಂತೇಳಿ ಕರೆದಿದ್ದಾನೆ ಅಂತ. ಈ ಮಧ್ಯವರ್ತಿ ತಂತ್ರವು ತೀರಾ ಅತ್ಯಾಧುನಿಕ ತಂತ್ರ ಅಥವಾ ತೀರಾ ಪುರಾತನ ತಂತ್ರವಾಗಿರದೆ ಶ್ರಮಸಾಂದ್ರ ಮತ್ತು ಬಂಡವಾಳ ಸಾಂದ್ರ ತಂತ್ರಗಳೆರಡನ್ನೂ ಒಳಗೊಂಡಿದ್ದು ಬಂಡವಾಳದ ಉಳಿತಾಯ, ಉತ್ಪನ್ನ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂತಿರಬೇಕು ಅಂತ. ಇವುಗಳನ್ನು ಅನಭಿವೃದ್ಧಿ ರಾಷ್ಟ್ರಗಳು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಅವು ನಮ್ಮ ಹತ್ರ ಬಂಡವಾಳ ಸಾಂದ್ರ ಸರಕುಗಳನ್ನು ಅಥವಾ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿದ್ರೆ ಬಂಡವಾಳದ ಕೊರತೆಯಲ್ಲಿ ತೀವ್ರವಾಗಿ ಕಾಡುತ್ತೆ. ಅಂದರೆ ಸಂಪೂರ್ಣವಾಗಿ ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ರೆ ಆ ವಸ್ತುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಇರೋದಿಲ್ಲ, ವಸ್ತುಗಳ ಉತ್ಪಾದನೆ ತುಂಬ ನಿಧಾನಗತಿ ಆಗುತ್ತೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ
ಈ ಎರಡರ ಮಧ್ಯೆ ಶ್ರಮಸಾಂದ್ರ ಮತ್ತು ಬಂಡವಾಳ ಸಾಂದ್ರ ತಂತ್ರ ಎರಡನ್ನೂ ಒಟ್ಟುಗೂಡಿಸಿ ಅವುಗಳಿಗೆ ಸೂಕ್ತವಾದಂಥ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ. ಇದನ್ನು ನಾವು ಮಧ್ಯವರ್ತಿ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಸೊ ಒಟ್ಟಾರೆ ತಂತ್ರಜ್ಞಾನ ಅನ್ನುವಂಥದ್ದು ಆರ್ಥಿಕಾಭಿವೃದ್ಧಿಯಲ್ಲಿ ಒಂದು ಅತ್ಯಂತ ಮಹತ್ವದ ಸಂಗತಿ. ಇವತ್ತು ತಂತ್ರಜ್ಞಾನ ಇಲ್ಲದೇ ಯಾವುದೇ ಒಂದು ಕ್ಷೇತ್ರ ಮುನ್ನಡೆಯೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇಕು. ಮಾನವನ ಜೀವನದಲ್ಲಿ ಕೂಡ ತಂತ್ರಜ್ಞಾನ ಅನ್ನುವಂಥದ್ದು ಭಾಳ ಆಸವಕ್ಕಾಗ್ಬಿಟ್ಟಿದೆ. ಉದಾಹರಣೆಗೆ ಈ ಟೆಲಿವಿಷನ್ನು, ಮೊಬೈಲು, ಬೈಕ್ಗಳು, ಕಾರುಗಳು, ಬಸ್ಸುಗಳು, ಈ ಥರದ್ದೆಲ್ಲ ವೆಹಿಕಲ್ಸ್ಗಳನ್ನು ನೋಡಿದ್ರೆ ಇದೆಲ್ಲದಕ್ಕೂ ಕೂಡ ಮೂಲ ತಂತ್ರಜ್ಞಾನ ಅಂತೇಳಿ. ಹಾಗಾಗಿ ನಾವಿವತ್ತು ತಂತ್ರಜ್ಞಾನದ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ. ಅದೇ ರೀತಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದಲ್ಲ ಒಂದು ರೀತಿಯ ತಂತ್ರಜ್ಞಾನವನ್ನು ಬಳಸಲೇಬೇಕಾದಂಥ ಅನಿವಾರ್ಯ. ಹಾಗಾಗಿ ಇದು ಕೂಡ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಅಂಶಗಳಲ್ಲಿ ತುಂಬ ಮುಖ್ಯವಾದದ್ದು. ಬಂಡವಾಳ ಸಂಚಯನ ಹೇಗೋ ಹಾಗೆ ಟೆಕ್ನಾಲಜಿಯೂ ಕೂಡ. ಹಾಗಾಗಿ ಇವೆರಡೂ ಕೂಡ ಅಭಿವೃದ್ಧಿಯ ಕಾರ್ಯಗತಿಯ ಅತ್ಯಂತ ಪ್ರಮುಖವಾದಂಥ ಸಂಗತಿಗಳು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ಈ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ಅಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಟ್ ಡೌನ್ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.